ಹೊಸ ವರ್ಷಕ್ಕೂ ಮೊದಲೇ ಬೆಂಗಳೂರಿನಲ್ಲಿ ಗಾಂಜಾ ಘಾಟು. ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಪ್ಲೈ ಮಾಡ್ತಿದ್ದ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಗೋವಿಂದಪುರ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹೋಲ್ಸೇಲ್ ಗಾಂಜಾ ನೆಟ್ವರ್ಕ್ ಅನ್ನ ಪೊಲೀಸರು ಭೇದಿಸಿದ್ದಾರೆ. ಜಮೀರ್ ರೇಷ್ಮಾ ದಂಪತಿ ಹಾಗೆ ಅಚ್ಚು ಎಂಬಾತನನ್ನ ಬಂಧಿಸಿದ್ದಾರೆ. ಈ ಗಾಂಜಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತರಿಂದ 3 ಕೋಟಿ ಮೌಲ್ಯದ 318 ಕೆಜಿ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಹೊಸ ವರ್ಷಕ್ಕೆ ಇನ್ನೇನು ತಿಂಗಳುಗಳು ಬಾಕಿ ಇದೆ. ಅಲ್ಲಲ್ಲಿ ಪಾರ್ಟಿಗಳಾಗುತ್ತೆ. ಇದಕ್ಕೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ರು ಈ ಮೂವರು. ನಿಖರ ಮಾಹಿತಿಯನ್ನ ಪಡೆದಿರುವಂತಹ ಪೊಲೀಸರು 3 ಜನರನ್ನ ಬಂಧಿಸಿದ್ದಾರೆ. ಜೊತೆಗೆ 318 ಕೆಜಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಒಬ್ರು ದಂಪತಿ ಹಾಗೆ ಇನ್ನೊಬ್ರು ಸೇರಿದಂತೆ ಒಟ್ಟು 3ರನ್ನ ಪೊಲೀಸರು ಬಂಧಿಸಿದ್ದಾರೆ. 3 ಕೋಟಿ ಮೌಲ್ಯದ 318 ಕೆಜಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಕ್ವಿಂಟಲ್ ಗಟ್ಟಲೆ ಗಾಂಜಾ ಸಿಗ್ತಾ ಇದೆ. ಇವರು ಬೆಂಗಳೂರು ಹಾಗೆ ಕೇರಳದಲ್ಲಿ ಗಾಂಜಾ ಮಾರಾಟಕ್ಕೆ ಪ್ಲಾನ್ ಅನ್ನ ಮಾಡಿರ್ತಾರೆ. ಹೊಸ ವರ್ಷ ಅಲ್ವಾ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಪಾರ್ಟಿಗಳು ನಡೆಯುತ್ತೆ, ಹೈ ಕ್ಲಾಸ್ ಪಾರ್ಟಿಗಳಿರುತ್ತೆ. ಬೆಂಗಳೂರು ಹೇಳಿ ಕೇಳಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್. ಈ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಬಂದಾಗ, ಹಬ್ಬಗಳಂತ ಬಂದಾಗ ಅದಕ್ಕೆಲ್ಲ ಪ್ಲಾನ್ ಮಾಡಿಕೊಂಡು ಈ ಜಮೀರ್ ರೇಷ್ಮಾ ದಂಪತಿಗಳು ಗಾಂಜಾ ಸಪ್ಲೈಗೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗೆ ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಕೈ ಮಿಲಾಯಿಸಿರ್ತಾರೆ. ಒಟ್ಟು 3 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬೆಂಗಳೂರು ಸಿಸಿಬಿ ಟೀಮ್ನ ಮತ್ತೊಂದು ಡ್ರಗ್ಸ್ ಬೇಟೆ ಹೇಳ್ತೀವಿ ಕೇಳಿ. 2 ವಿದೇಶಿ ಡ್ರಗ್ಸ್ ಪೆಡ್ಲರ್ಸ್ ಅನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. 3 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಖಾಕಿ ವಶಕ್ಕೆ ಪಡೆದಿದೆ. ಮೆಡಿಕಲ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದಂತ ಆರೋಪಿಗಳು ಇವರೆಲ್ಲರೂ ಕೂಡ. ಬಂಧಿತರಿಂದ 1 ಕೆಜಿ 520 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ 202 ಗ್ರಾಂ ಕೊಕೇನ್, 12 ಗ್ರಾಂ ಎಕ್ಸ್ಟ್ರೆಸಿ ಮಾತ್ರೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಹಿಂದೆ ಮುಂಬೈನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು ಇವರಿಬ್ರು ಕೂಡ. ಹಿಸ್ಟ್ರಿ ಕೂಡ ರಿವೀಲ್ ಆಗ್ತಾ ಇದೆ. ಈ ಹಿಂದೆ ಮುಂಬೈ ಹಾಗೆ ಹೈದರಾಬಾದ್ನಲ್ಲಿ ಅರೆಸ್ಟ್ ಕೂಡ ಆಗಿದ್ರು. ಈಗ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಡ್ರಗ್ಸ್ ಸಪ್ಲೈಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಇವರು. ಸೋಲದೇವನಹಳ್ಳಿ ಬಳಿ ಡ್ರಗ್ಸ್ ಅನ್ನ ಸಂಗ್ರಹಿಸಿ ಇಟ್ಟಿದ್ರು ಈ ಆರೋಪಿಗಳು. ನೋಡಿ ಯಾವ ರೀತಿಯಾಗಿ ಇವಾಗಿಂದಲೇ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇವೆಲ್ಲಾ ಮಾಹಿತಿಯನ್ನ ಪಡೆದಿರುವಂತಹ ಸಿಸಿಬಿ ಟೀಮ್ ಭರ್ಜರಿ ಬೇಟೆಯನ್ನೇ ಆಡಿದೆ. 2 ವಿದೇಶಿ ಡ್ರಗ್ಸ್ ಪೆಡ್ಲರ್ಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಇವರಿಂದ 3 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವರು ಮೆಡಿಕಲ್ ವೀಸಾದ ಮೇಲೆ ಭಾರತಕ್ಕೆ ಬಂದಿದ್ರು ಅನ್ನೋದು ತನಿಖೆಯ ಸಂದರ್ಭ ಗೊತ್ತಾಗಿದೆ. ನಿಷೇಧಿತ ಮಾದಕ ವಸ್ತು ಆದಂತಹ ಎಂಡಿಎಂಎ ಕ್ರಿಸ್ಟಲ್ ಮತ್ತು ಕೊಕೇನ್ ಮತ್ತು ಎಕ್ಸ್ಟಸಿ ಟ್ಯಾಬ್ಲೆಟ್ಸ್ ಇವುಗಳನ್ನು ಮಾರಾಟ ಮಾಡ್ತಾ ಇರತಕ್ಕಂತಹ 2 ವಿದೇಶಿ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಮತ್ತು ಅವರಿಂದ ಒಟ್ಟು ಸುಮಾರು 1.5 ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್ಸ್, 202 ಗ್ರಾಂ ಕೊಕೇನ್, 12 ಗ್ರಾಂ ಎಂಡಿಎಂಎ ಎಕ್ಸ್ಟಸಿ ಪಿಲ್ಸ್ಗಳು ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂತಹ 2 ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನೆ ಸಲಕರಣೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 3 ಕೋಟಿ ರೂಪಾಯಿ ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಶ್ರೀರಂಗನಲ್ಲಿಯ ಅಲ್ಲಿ 20ನೇ ತಾರೀಕು ನವೆಂಬರ್ನಂದು ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿ 2 ವಿದೇಶಿ ಪ್ರಜೆಗಳನ್ನು ಅಲ್ಲಿ ವಶಪಡಿಸಿಕೊಂಡಿರ್ತಾರೆ. ಅವರಿಂದ ಮೇಲೆ ಹೇಳಿದಂತಹ ಎಲ್ಲ ಈ ಮಾದಕ ದ್ರವ್ಯಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕಂಡು ಬಂದಿರತಕ್ಕಂಥದ್ದು ಈ 2 ವ್ಯಕ್ತಿಗಳು ಕೂಡ ಇದೇ ರೀತಿ ಹ್ಯಾಬಿಚುವಲ್ ಡ್ರಗ್ ಪೆಡ್ಲರ್ ಆಗಿದ್ದು, ಇವರು ಸುಮಾರು 5 ವರ್ಷಗಳ ಹಿಂದೆ ಮೆಡಿಕಲ್ ವೀಸಾದಲ್ಲಿ ಭಾರತ ದೇಶಕ್ಕೆ ಬಂದು ನಂತರ ಮುಂಬೈ ಮತ್ತು ದೆಹಲಿಯಲ್ಲಿ ಈ ರೀತಿ ಅವರು ಮಾದಕ ದ್ರವ್ಯಗಳ ಮಾರಾಟ ಸಾಗಾಟವನ್ನು ಮಾಡ್ತಾ ಇದ್ರು ಅಂತ ಹೇಳಿ ತಿಳಿದು ಬಂದಿದೆ. ಮತ್ತು ಅವರುಗಳ ಮೇಲೆ ಈ ಹಿಂದೆ ಪ್ರಕರಣಗಳು ಕೂಡ ಮುಂಬೈನಲ್ಲಿ ದಾಖಲಾಗಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಅವರು ಈಗ ಬೆಂಗಳೂರು ನಗರದಲ್ಲಿ ಈ ರೀತಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಬಂದು ಈಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಇವರುಗಳನ್ನು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಸುಮಾರು 318 ಕೆಜಿ ಗಾಂಜಾ ಅನ್ನು ಒಂದು ಕಾರ್ನಲ್ಲಿ ತರ್ತಾ ಇದ್ದದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 318 ಕೆಜಿ ಗಾಂಜಾ ಸಿಕ್ಕಿದೆ. ಜೊತೆಗೆ ಈ ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನ ಸಲಕರಣೆಗಳು ಇವುಗಳ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಜ್ವಲ್, ಈ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಬಂದಾಗ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳು ನಡೆಯುತ್ತೆ. ಇವರು ಯಾರ ಜೊತೆ ಸಂಪರ್ಕದಲ್ಲಿದ್ರು, ಸ್ಥಳೀಯರ ಕಾಂಟ್ಯಾಕ್ಟ್ ಅನ್ನ ಮಾಡಿರೋದು, ಈ ರೀತಿಯಾದಂತ ಡೀಟೇಲ್ಸ್ ಗಳು ಸಿಗ್ತಾ ಇದೆ. ಒಟ್ಟು ಎಷ್ಟು ಜನರನ್ನ ಬಂಧಿಸಿದ್ದಾರೆ ಪ್ರಜ್ವಲ್?
ಚೈತ್ರ, ಈಗ ಎರಡು ಪ್ರಕರಣಗಳು, ಒಂದು CCBಯ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ದಾಖಲು ಮಾಡಿರುವಂಥ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ಸುಮಾರು 3 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೊಕೇನ್ ಮತ್ತೆ MDMA ಕ್ರಿಸ್ಟಲ್ ಅನ್ನ, MDMA ಕ್ರಿಸ್ಟಲ್ ಅಂದ್ರೆ ಅದು ಸುಮಾರು 1.5 kg ಈಗ ಸಿಕ್ಕಿರ್ಬೋದು. ಅದನ್ನ ಇವರು ಮತ್ತಷ್ಟು ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಬೆರಕೆ ಮಾಡಿ ಸುಮಾರು 4 ರಿಂದ 5 kg ತನಕ ಅದನ್ನ ಎಕ್ಸ್ಟೆಂಡ್ ಅನ್ನ ಮಾಡ್ಕೊಳ್ತಾರೆ. ಹೀಗಾಗಿ ಅದರ ಮೌಲ್ಯ ಹೆಚ್ಚಾಗುತ್ತೆ. ಹೀಗಾಗಿ ಒಟ್ಟು CCB ಅಧಿಕಾರಿಗಳೇ 3 ಕೋಟಿ ರೂಪಾಯಿ ವರ್ತಿನ ಒಂದು ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಈ ಹೋಲ್ಸೇಲ್ ಗಾಂಜಾ ಡೀಲರ್ಸ್ ಅಚ್ಚು ಅಂತ ಹೇಳಿ ಏನಿದ್ದಾನೆ, ಈತ ಕೇರಳ ಮೂಲದಂತ ಒಬ್ಬ ವ್ಯಕ್ತಿ. ಈತ NDPS ಅಕ್ಯೂಸ್ಡ್ ಅಂದ್ರೆ ಮೋಸ್ಟ್ ವಾಂಟೆಡ್ ಅಕ್ಯೂಸ್ಡ್. ಈಗಾಗಲೇ ಕೇರಳದಲ್ಲಿ 3 ಬಾರಿ ಈತನ ವಿರುದ್ಧ ಗೂಂಡಾ ಕಾಯ್ದೆ ಮತ್ತೆ ಪಿಟ್ NDPS ಹಾಕುವಂತ ಕೆಲಸವನ್ನು ಸಹಿತ ಅಧಿಕಾರಿಗಳು ಮಾಡಿದ್ದಾರೆ. ಈತ ಬೆಂಗಳೂರಿನ ಗೋವಿಂದಪುರದ ನಿವಾಸಿಗಳಾದಂಥ ರೇಷ್ಮಾ ಮತ್ತೆ ಜಮೀರ್ ಅಂತ ಹೇಳಿ ಇಬ್ಬರನ್ನ ಪರಿಚಯ ಮಾಡಿಕೊಂಡು ಅವರ ಕಾರಿನಲ್ಲಿ ಒಂದು ಸಾಗಾಟವನ್ನು ಮಾಡಲಿಕ್ಕೆ ಪ್ಲಾನ್ ಮಾಡ್ತಾನೆ. ಒಡಿಶಾ ಮತ್ತೆ ಆಂಧ್ರದಿಂದ ಗಾಂಜಾವನ್ನ ತೆಗೆದುಕೊಂಡು ಸುಮಾರು 318 kg ಗಾಂಜಾ ಅಂದ್ರೆ ಅದನ್ನ 2 kg 3 kg ಆಗಿ ಯಾರ್ಯಾರಿಗೆ ಕೊಡ್ಬೇಕಂತ ಹೇಳಿ ಆರ್ಡರ್ಸ್ಗಳನ್ನ ಪಡ್ಕೊಂಡಿದ್ದ. ಆ ರೀತಿಯಾಗಿ ಪ್ಯಾಕಿಂಗ್ಗಳನ್ನ ಮಾಡಿಕೊಂಡು ಕಾರ್ನಲ್ಲಿ ತುಂಬಿಕೊಂಡು ಬರ್ತಿರ್ತಾರೆ. ಈ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಹೆಣ್ಣೂರಿಂದ ಈಚೆ ಗೋವಿಂದಪುರ ಹತ್ತತ್ರ ಬಂದಂಥ ಸಂದರ್ಭದಲ್ಲಿ ರಸ್ತೆಯಲ್ಲೇ ಕಾರನ್ನ ಇಂಟರ್ಸೆಪ್ಟ್ ಮಾಡಿ ಅದರಿಂದ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ. ಆ ಕಾರಿನ ಒಳಗಡೆ ಗಾಂಜಾವನ್ನ ಯಾವ ರೀತಿ ಪ್ಯಾಕ್ ಮಾಡಿ ಅಂದ್ರೆ ಕಾರಿನ ಸೀಟ್ಗಳೆಲ್ಲದನ್ನು ಕಿತ್ತಾಕಿ ಕೇವಲ ಫ್ರಂಟ್ ಸೀಟನ್ನು ಮಾತ್ರ ಬಿಟ್ಟು ಕಾರಿನ ಗ್ಲಾಸ್ಗೆ ಟಿಂಟೆಡ್ ಗ್ಲಾಸನ್ನು ಮಾಡಿಕೊಂಡು ಒಳಗಡೆ ಗಾಂಜಾವನ್ನ ಪ್ಯಾಕ್ ಮಾಡಿಕೊಂಡು ತರ್ತಿರೋವಂಥದ್ದು ಗೊತ್ತಾಗಿದೆ. ಇವರು ಕೇವಲ ಇವ್ರುಗಳೇ ಮಾರಾಟ ಮಾಡೋದಿಲ್ಲ, ಇವ್ರು ಕೆಳಗಿರುವಂಥ ಒಂದಷ್ಟು ಪೆಡ್ಲರ್ಸ್ಗಳಿಗೆ ಮಾರಾಟ ಮಾಡ್ತಾರೆ. ಪೆಡ್ಲರ್ಸ್ಗಳು, ಸಣ್ಣ ಪುಟ್ಟ ಪೆಡ್ಲರ್ಸ್ಗಳು 2 kg 3 kg 4 kg 5 kg ತನಕ ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಿಕೊಂಡು ಅವರು ಗ್ರಾಮ್ಗಳ ಲೆಕ್ಕದಲ್ಲಿ ಇದನ್ನು ಪ್ಯಾಕಿಂಗ್ ಮಾಡಿ ಪಾರ್ಟಿಗಳಿಗೆ ಮಾರಾಟ ಮಾಡುವಂಥದ್ದಾಗುತ್ತೆ. ಪ್ರಮುಖವಾಗಿ ಈಗ ಗೊತ್ತಾಗಿರೋ ಮಾಹಿತಿ ಏನಪ್ಪ ಅಂತಂದರೆ ಇದೆರಡೂ ಮಾಲ್ ಏನಿದೆ, ಇದೆರಡು ಐಟಮ್ಸ್ಗಳೇನಿದೆ, ಇದೆರಡೂ ಸಹಿತ ಹೊಸ ವರ್ಷದ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ಹೊಸ ವರ್ಷದ ಸಂದರ್ಭದಲ್ಲಿ ಮಾರ್ಕೆಟ್ ಪೀಕಿಗೆ ಹೋಗುತ್ತೆ. ಸಖತ್ ಹ್ಯಾಪನಿಂಗ್ ಇರುತ್ತೆ ಬೆಂಗಳೂರಿನಲ್ಲಿ ಪಾರ್ಟಿಗಳಲ್ಲಿ, ಅಲ್ಲಿ ಬೇಕಾದಂಥ ಸಪ್ಲೈ ಮಾಡಲಿಕ್ಕೆ ಅನ್ನೋದು ಸದ್ಯಕ್ಕೆ ಈಗ ಗೊತ್ತಾಗಿರುವಂಥ ವಿಷಯ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.